ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಫಿಶ್ ಹಬ್ಬ, ಮೀನ್ ಹಬ್ಬ ಆಯ್ತಾ, ವೆರೈಟಿ ಫಿಶ್. ಈ ವಿಡಿಯೋನ ನಾನು 5 ವರ್ಷ ಹಿಂದೆ ಒಂದ್ಸತಿ ಮಾಡಿದ್ದೆ, 1 ವರ್ಷದ ಹಿಂದೆ ಒಂದ್ಸತಿ ಅಲ್ಲ 1.5 ವರ್ಷದ ಹಿಂದೆ ಒಂದ್ಸತಿ ಮಾಡಿದ್ದೆ, ಮತ್ತೆ ಇವಾಗ ಮಾಡ್ತಾ ಇದೀನಿ. ಅಮ್ಮ ಊರಿಗೆ ಹೋಗಿದ್ರಲ್ಲ, ಒಂದಷ್ಟು ಫಿಶಸ್ ಎಲ್ಲ ತಂದಿದ್ದಾರೆ ಆಯ್ತಾ. ಸೊ ಇವತ್ತು ಅದ್ರ ಭರ್ಜರಿ ಮೀಲ್ಸ್ ಆಗುತ್ತೆ. ಸೊ ಪಡಪಡ ಅಂತ ವಿಡಿಯೋನ ಮಾಡೋಣ ಅಂಡ್ ರುಚಿ ರುಚಿಯಾಗಿರೋ ಊಟನ ಮಾಡ್ಬೇಕು. ಲೆಟ್ಸ್ ಸ್ಟಾರ್ಟ್. ಕಮ್. ಈ ಕಡೆಯಿಂದ ಮಸಾಲೆಗಳೆಲ್ಲ ಮಾಡಿಟ್ಟಿದಾರಮ್ಮ, ಆ ಕಡೆಯಿಂದ ಮೀನೆಲ್ಲ ಇದೆ. ಆಲ್ರೆಡಿ ಮಸಾಲೆ ಹಾಕ್ತಾ ಇದಾರೆ, ಜಾಸ್ತಿ ತಡ ಮಾಡೋದು ಬೇಡ ಅಂತ. ಸೊ ಫಸ್ಟ್ ಏನೇನ್ ಮೀನಿದೆ ಅಂತ ಅದನ್ನ ನೋಡ್ಕೊಂಡು ಬರೋಣ, ಆಮೇಲೆ ಪಡಪಡ ರೆಸಿಪಿ ಮಾಡೋಣ. ಅಮ್ಮ ಮಾಡಿರುವಂಥ ಹೋಮ್ ಮೇಡ್ ಮಸಾಲೆಗಳು ರೆಡಿ ಆಗಿದೆ. ಫಿಶ್ ಮಾಡೋದಕ್ಕೆ ಸುಲಭ. ಹಾಗೆಯೇ ಅಮ್ಮನ ಫೇವ್ರೆಟ್ ಪಾತ್ರೆಗಳು, ಇದರಲ್ಲೇ ಅವ್ರಿಗೆ ಮೀನು ಮಾಡೋದಂದರೆ ಬಹಳಷ್ಟು ಇಷ್ಟ. ಇನ್ನು ಒಂದಷ್ಟು ಫಿಶ್ ವೆರೈಟೀಸ್ ಆಯಿತಾ. ಇದರಲ್ಲಿ ನನ್ನ ಫೇವ್ರೇಟ್ ಎಲ್ಲನೂ ಇದೆ. ಆ್ಯಂಡ್ ಇದಕ್ಕೆ 5200 ಆಗಿದೆ ಅಪ್ರಾಕ್ಸಿಮೇಟ್ಲಿ. ಎಲ್ಲ ಊರಿಂದ ಬರಬೇಕಾದ್ರೆ ತಗೊಂಡು ಬಂದಿದ್ರು. ಬಿಕಾಸ್ ಕೆಲವೊಂದು ವೆರೈಟಿ ಇಲ್ಲಿ ಸಿಗುತ್ತೆ, ಕೆಲವೊಂದು ಸತಿ ಸಿಗಲ್ಲ. ಸೊ ನಮಗೆಲ್ಲ ಫಿಶ್ ವೆರೈಟೀಸ್ ಮಾಡಬೇಕಾಗಿದ್ದರಿಂದ ಅಲ್ಲಿಂದನೇ ಬರ್ತಾ ತರೋದಕ್ಕೆ ಹೇಳಿದೆ. ಬಿಕಾಸ್ ಊರಲ್ಲಿ ಎಷ್ಟು ವೆರೈಟಿ ಸಿಗುತ್ತೆ, ಪ್ರತಿ ದಿನವೂ ಸಿಗುತ್ತೆ ಆಯಿತಾ. ಬಟ್ ಅಲ್ಲಿ ಏನಂದ್ರು ಅಂದರೆ ದಿಸ್ ಇಸ್ ನಾಟ್ ದ ರೈಟ್ ಸೀಸನ್, ಮಳೆಗಾಲದಲ್ಲೆಲ್ಲ ತಗೊಂಡು ಹೋಗಬಾರ್ದು ಅಂತಿದ್ರು. ಬೇರೆ ಟೈಮ್ನಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ. ಸಿಗಡಿ ಆಯ್ತು, ಮಸಾಲ ಹಾಕಿಟ್ಟೆ. ಈಗ ಸಿಲ್ವರ್ ಫಿಶ್ ಅಂದ್ರೆ ಬೊಳೆಂಜೂರು. ಅಮ್ಮ ಫಿಶ್ ಮಸಾಲೆ ಎಲ್ಲ ರೆಡಿ ಇಟ್ಟಿದ್ರಿಂದ ಇವಾಗ ಮಾಡೋದಕ್ಕೆ ಸುಲಭ. ಇದಕ್ಕೆ ಸ್ವಲ್ಪ ಹುಳಿ ನೀರು ಹಾಕ್ತೇನೆ. ನಮ್ಮ ಊರ ಕಡೆ ಎಲ್ಲ ಪ್ರತಿದಿನ ಫಿಶ್ ವೆರೈಟೀಸ್ ಮಾಡ್ತಾರೆ. ಸೊ ಇವ್ರಿಗೇನಿದು ಹೊಸದಂತ ಅನ್ಸಲ್ಲ. ಇವಾಗ ಕೆಲವೊಬ್ಬರಿಗೆ ವೆಜ್ ತಿನ್ನೋರಿಗೆ ಪಲ್ಯ ಹೇಗೆ ಬೇಕು ಊಟದ ಜೊತೆಗೆ, ಹಾಗೆ ಮೀನು ಇರಲೇಬೇಕು ಊಟದ ಜೊತೆಗೆ. ಪಲ್ಯ, ಮೀನು, ಅನ್ನ, ಸಾರು ಈ ಥರ ಇರುತ್ತೆ ಆಯಿತಾ ಪ್ರತಿದಿನ. ಸೊ ಹಾಗಾಗಿ ಇಲ್ಲಿ ಬಂದಾಗ ಅಮ್ಮ ಇದ್ದಾಗ ಯಾವಾಗಲೂ ಮೀನು ಇರುತ್ತೆ. ಈಗ ಪಾಪ್ಲೆಟ್ ಮಸಾಲ ಫ್ರೈ ಮಾಡ್ತೇನೆ. ಈ ಮೀನು ಅಡುಗೆ ಮಾಡ್ತಾ ಇರೋದನ್ನ ನೋಡೋದೇ ಚಂದ. ಒಂದು ಫ್ರೈ ಆಗೋದು ಫಿಶು ಯಾರು ಹಂಚಿದಕ್ಕೆ ರೆಡಿ ಮಾಡ್ತೇವೆ. ಜಿಂಜಿದ ತುಪ್ಪ ಹಾಕ್ತೇನೆ, ಬೇಡ ಎಣ್ಣೆ ಹಾಕಿ. ಮುಂದಕ್ಕೆ ಮಸಾಲ ಮಾಡ್ತೇನೆ. ಮಸಾಲೆ ಮಸಾಲ ಫ್ರೈ, ಮಾಂಜಿ ಮಸಾಲ ಫ್ರೈದು ಮಸಾಲೆ ಹಾಕ್ತಾ ಇದ್ದಾರೆ. ಇಟ್ಸ್ ನಾಟ್ ಈಸಿ ಆಯ್ತಾ. 1 2 3 4 5 6 ವೆರೈಟಿ ಮಾಡ್ತಿಲ್ಲ, 6 ವೆರೈಟೀಸ್. ಒಂದ್ಸತಿ ಈ ಕಡೆ ಹೋಗ್ತಾರೆ, ಒಂದ್ಸತಿ ಈ ಕಡೆ ಹೋಗ್ತಾರೆ, ಒಂದ್ಸತಿ ಹಿಂಗ್ ಹೋಗ್ತಾರೆ, ಒಂದ್ಸತಿ ಸಿಟ್ಟು ಬರುತ್ತೆ ಇವರಿಗೆ, ಒಂದ್ಸತಿ ಗಡಿ ಬಿಡಿ ಬಿಟ್ರೆ ನಂತಲೇ ಓಡಿತಾರೆ ಇವಾಗ ಸೌಂಡ್ ಅಲ್ಲಿ. ನೀರ್ ಬಾಳೆ ಈಗ ವರ್ಲ್ಡ್ ಡೇರ್ ಮಸ್ತ್ ಫೇವ್ರೆಟ್ ಪನ್ಲೆ ವರ್ಲ್ಡ್ ನಡಪ್ಲಿ ಮರ್ಮೈ ಮಕ್ಕ ಮಗಳ ಮಗೆ ಇದು ಎಲ್ಲ ಸೇಮ್ ಪಾಡು ನೀರು ಪಾಡಲೆ ಮಾರೆ. ಪ್ರತಿಯೊಂದು ಮೀನು ಮಸಾಲೆ ರೆಸಿಪಿನ ಡೀಟೇಲ್ ಆಗಿ ಹಾಕಿದ್ದೀವಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ವರ್ಷಗಳ ಹಿಂದೆ. ಆ್ಯಂಡ್ ಅದೇ ರೆಸಿಪಿ ಇವತ್ತಿಗೂ ಫಾಲೋ ಮಾಡ್ತಾ ಇರೋದು. ಮಸಾಲ ಫ್ರೈ ಆಗ್ತಾ ಬಂತು. ಇವಾಗ ಇದು ಕಂಪ್ಲೀಟ್ ಹಾಕ್ತೇನೆ. ವಾವ್, ಏನ್ ಕೊಡ್ತಾರೆ ಬೇಕು? 1000 rupees ಒಂದೇ ಖಾತೆ. ರಟ್ಟಿಗೆ 2000, ಒಂದು ಮಗನಿಗೆ ಒಂದು ಮಗಳಿಗೆ. ನೈಸ್. ವಾವ್, ಟೇಸ್ಟಿ 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 ಟೇಸ್ಟಿ. ಇದೀಗ ಏಡಿ ತುಪ್ಪಕ್ಕಾಕಿ ಫ್ರೈ ಮಾಡ್ತೇನೆ. ಮೀನು ಮಸಾಲೆ ರೆಸಿಪಿನೇ ಗೊತ್ತಿಲ್ಲ ಅಂತ ಅನ್ನೋರಿಗೆ ಡೋಂಟ್ ವರಿ, ನಾನು ಅದರ ಲಿಂಕ್ನೆಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ ಆ್ಯಂಡ್ ಅದನ್ನೇ ಟ್ರೈ ಮಾಡಿ. ಇದು ನನ್ನದು ಒಂದು ಕೈ ರುಚಿ ಇರಬೇಕಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಇದು. ಮಂಜಲ್ ಪೌಡರ್, ವಾವ್ ಗಮ ಅಂತಿದೆ. ಮಂಜಲ್ ಪೌಡರ್. ಈಗ ಅರಿಶಿನ ಹಾಕ್ತೇನೆ. ಕ್ರ್ಯಾಬ್ ಗೀ ರೋಸ್ಟ್ ಇಸ್ ಮೈ ಫೇವ್ರೆಟ್. ಆ್ಯಂಡ್ ನಾನು ಅವ್ರಿಗೆ ಕಲ್ಲಜಂಜಿ ಬೇಕು ಅಂದಿದ್ದೆ, ದೊಡ್ಡದು ದಪ್ಪ ಏಡಿ ಅದು, ಬಟ್ ಅದು ಸಿಗ್ಲಿಲ್ಲ ಈ ಸತಿ. ಸೊ ಇದು ತಂದಿದ್ದಾರೆ. ಇದು ಹೋಮ್ ಮೇಡ್ ಮಸಾಲ. ಸೊ ಏನ್ ಗೊತ್ತಾ, ಅಮ್ಮ ಎಲ್ಲ ಮಸಾಲೆ ಮಾಡಿ ರೆಡಿ ಇಡ್ತಾರೆ ಫ್ರಿಜ್ ಅಲ್ಲಿ. ಸೊ ಅದು 2-3 ಸತಿಗೆ ಆಗುತ್ತೆ ಆಯ್ತಾ. ಸೊ ಹಾಗಾಗಿ ಪಟಪಟ ಆಗ್ತಾ ಇದೆ. ಪಾಂಫ್ರೆಟ್ ಅಲ್ಲಿ ವೈಟ್ ಅಂಡ್ ಬ್ಲ್ಯಾಕ್ ಪಾಂಫ್ರೆಟ್ ಬರುತ್ತೆ. ನಾವು ಸಾಮಾನ್ಯವಾಗಿ ವೈಟ್ ಪಾಂಫ್ರೆಟ್ ತರ್ತೀವಿ ಬಿಕಾಸ್ ಇಟ್ಸ್ ರಿಯಲಿ ಟೇಸ್ಟಿ. ನೆಕ್ಸ್ಟ್ ಉಲ್ಟೆ ಮಾಡೋದು ಈಗ. ಮಲ್ಲ ಸೈಜ್ ಅಲ್ಲ ಅಲ್ಲ ಸುಬ್ಬಿ ಲಕ್ಷ್ಮಿ ಹೇಗೆ ಹಾಕುದು? ಅಯ್ಯೋ ಇಂತದೆ. ಓ ಮಲ್ಲ ಸೈಜ್ ಅಂಚ ವೆರಿ ಗುಡ್. ಅದು ದೊಡ್ಡ ಸೈಜ್ ನೋಡಿ, ಸೈಜ್ ಅಲ್ವಾ, ಅದಕ್ಕೆ ಸ್ವಲ್ಪ ಅದು ಎತ್ತಲಿಕ್ಕೆ ಆಗಿಲ್ಲ, ಸ್ವಲ್ಪ ಕಷ್ಟ ಆಯ್ತು.
ಎತ್ತಿ ಅದು ಕೌಚಲಿಕ್ಕೆ ಇದು ಉಲ್ಟಾ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಜಾರ್ತಿತ್ತು ಅದು. ದೊಡ್ಡ ಸೈಜ್ ಅಲ್ವಾ, ಅದಕ್ಕೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡ್ತೇನೆ. ಈಗ ಜಂಜಿದು ಬೇಯ್ತಾ ಇದೆ, ಮಸಾಲೆ ಎಲ್ಲ ಹಾಕಿದ್ದೇನೆ. ಒಂದು 5 ನಿಮಿಷದಲ್ಲಿ ಈಗ ರೆಡಿ ಆಗ್ತದೆ. ನೆಕ್ಸ್ಟ್ ನಮ್ಮ ಹೋಟೆಲ್ ಓಪನ್ ಮಾಡ್ಕೊಂಡತೆ. ಅಮ್ಮನ್ಗೆ ಫುಲ್ ಗಡಿಬಿಡಿ ಟೆನ್ಷನ್ ಆಗಿದೆ. ಯಾಕಂದ್ರೆ ಅದು ಇಲ್ಲಿ ತಂದು ಮೀನ್ ಮಾಡೋದು ಅದಕ್ಕೆ ಸ್ವಲ್ಪ ಹೊರಗಡೆ. ನಮ್ಮ ಊರಲ್ಲೇ ಆದ್ರೆ ಅಲ್ಲೇ ತಂದು ಅಲ್ಲೇ ನಾವು ಬೇಗ ಬೇಗ ರೆಡಿ ಮಾಡ್ತೇವೆ. ಜಂಜಿ ಗೀ ರೋಸ್ಟ್ ರೆಡಿ. ಈಗ ಕಪ್ಪೆ ಚಿಪ್ಪು ಸುಕ್ಕ. ತುಪ್ಪ ಹಾಕುವ. ಸಾಮಾನ್ಯವಾಗಿ ಮನೆಯಲ್ಲಿ ಏಡಿ ಪ್ರಾನ್ಸ್ ಕ್ರ್ಯಾಬ್ ಮಾಡಬೇಕಾದ್ರೆ ಅಮ್ಮ ತುಪ್ಪನೇ ಯೂಸ್ ಮಾಡ್ತಾರೆ. ಈರುಳ್ಳಿ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಅಂದ್ರೆ ಅರ್ಧ ಕಟ್ ಮಾಡಿ ಹಾಕ್ತೇನೆ. ಇದು ಹೋಮ್ ಮೇಡ್ ಮಸಾಲ. ಇದೇ ಒಂದು ಪೌಡರ್ನ ಅವರು ಚಿಕನ್ ಸುಕ್ಕ, ಎಟ್ಟಿ ಸುಕ್ಕ, ಪ್ರಾನ್ಸ್ ಸುಕ್ಕ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಬೇಯಲಿ, ನೀರು ಹಾಕ್ತೇನೆ ಇದಕ್ಕೆ. ಈಗ ಕಪ್ಪೆ ಚಿಪ್ಪು ಹಾಕುವ. ಸ್ವಲ್ಪ ಬೇಯಲಿದು. ಈಗ ಮಿಕ್ಸ್ ಮಾಡ್ತೇನೆ. ಒಂದು 5 ನಿಮಿಷದಲ್ಲಿ ಬೇಯ್ತದೆ ಇದು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು, ಯಾಕಂದರೆ ಅದರಲ್ಲಿ ಉಪ್ಪಿನಂಶ ಇದೆ. ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗ್ತದೆ. ಸಾಕಿಷ್ಟು. ಇದೀಗ ನೀರು ಬಿಡ್ತದೆ ಬೆಂದಮೇಲೆ. ಇದೀಗ ಬೆಂದಿದೆ. ತೆಂಗಿನಕಾಯಿ ಹಾಕಿದೆ ಗ್ರೈಂಡ್ ಮಾಡಿದ್ದು. ಈಗ ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಡ್ರೈ ಆಗಲಿ. ಕೊತ್ತಂಬರಿ ಸೊಪ್ಪು ಹಾಕುವ. ಮೀನು ಸಾರು ಕಲ್ಲೂರು ಅಂತ ಹೇಳ್ತಾರೆ ನಮ್ಮ ಮಂಗಳೂರು ಉಡುಪಿ ಕಡೆಯಲ್ಲಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತೇನೆ. ಮೀನು ಸಾರು ಮಾಡಲಿಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತೇನೆ. ಇದಕ್ಕೂ ಸ್ವಲ್ಪ ಟೊಮೆಟೊ ಹಾಕ್ತೇನೆ. ರುಚಿ. ಈರುಳ್ಳಿ ಟೊಮೆಟೊ ಬೆಂದಿದೆ, ಮಸಾಲೆ ಹಾಕ್ತೇನೆ. ಇದು ಮೀನು ಸಾರು ಮಾಡಲಿಕ್ಕೆ. ಇದು ಕಲ್ಲೂರು ಸಾರು. ಈಗ ರುಚಿಗೆ ಉಪ್ಪು ಹಾಕ್ತೇನೆ. ಮತ್ತೆ ಬೇಕಾದರೆ ನೋಡಿ ಹಾಕ್ಬೋದು. ಈಗ ಸಾರು ಕುದೀತಾ ಇದೆ. ಈಗ ಫಿಶ್ ಹಾಕ್ತೇನೆ. ಜಿಂಜಾಂಡ್ ಕೊಡ್ಡೆ ಸಾರಂಡ್ ಮಾಜಿ ಮಸಾಲ ಫ್ರೈ ಎಟ್ಟಿ ಜಿಂಜಿ ಗೀಸ್ತಾಂಡ್ ಮೀನ್ ಫ್ರೈ ಬೆಳಂಜಿ ಫ್ರೈ ಎಟ್ಟಿ. ಅಮ್ಮ ಸೂಪರ್ ಫಾಸ್ಟ್ 4 ವೆರೈಟಿ ಆಗೋಯ್ತು. ನೀವು ಮೂರೇ ವೆರೈಟಿ ಉಳಿದಿರೋದಷ್ಟೇ. ಊಟಕ್ಕೆ ಬಾಳೆ ಎಲೆ ರೆಡಿ, ಊಟ ಆದಮೇಲೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಳ್ನೀರು ರೆಡಿ, ಎವ್ರಿಥಿಂಗ್. ಆ್ಯಂಡ್ ಆಮೇಲೆ ಹಣ್ಣು ರೆಡಿ. ಹಿಂಗೆ ಇಂದ ಬರುವಾಗ ತೆಂಗಿನ ಎಣ್ಣೆ ತಕೊಂಡು ಬಂದಿದ್ದೇವೆ. ಕಾರ್ನ್ ಫ್ಲೋರ್ ಹಾಕ್ತಿದ್ದೇನೆ. ಇದು ಮಿಕ್ಸ್ ಮಾಡಿದ್ರೆ ರೋಸ್ಟ್ ಆಗಿ ಮಸಾಲೆ ಎಲ್ಲ ಹಿಡಿತದೆ ಫ್ರೈ ಮಾಡುವಾಗ. ರವೆ ಹಾಕಿ ಫ್ರೈ ಮಾಡ್ಬೋದು. ಇವಾಗ ಅಂಜಲ್. ಏರ್ಪೋರ್ಟ್ ಸಿಲ್ವರ್ ಫಿಶ್ ರವಾ ಫ್ರೈ. ಅಮ್ಮ ಹೇಗೆ ಪಟ ಮಾಡ್ತಾರಂತ ನನಗೆ ಅರ್ಥನೇ ಆಗಲ್ಲ. ಅದು ಒಂದೊಂದು ಫಿಶ್ ಒಂದೊಂದು ರೀತಿನಲ್ಲಿ ಮಾಡಬೇಕು ಆ್ಯಂಡ್ ಪರ್ಫೆಕ್ಟ್ ಆಗು ಮಾಡ್ತಾರೆ. ಈಗ ಸಿಲ್ವರ್ ಫಿಶ್ ರವಾ ಫ್ರೈ ಮಾಡ್ತಾರೆ. ಈಗ ಸಿಗಡಿ ಫ್ರೈ. ಪ್ರಾನ್ಸ್. ಇದು ಮೀನು ಊಟ ಸ್ಪೆಷಲ್, ನಥಿಂಗ್ ಕ್ಯಾನ್ ಬೀಟ್ ಮೀನು ಊಟ ಅಂತಾರೆ. ಇನ್ನು ರಾಗಿ ಮುದ್ದೆ ತಿನ್ನೋರು ನಥಿಂಗ್ ಕ್ಯಾನ್ ಬೀಟ್ ರಾಗಿ ಮುದ್ದೆ ಅಂತಾರೆ. ಇನ್ನು ವೆಜ್ ಊಟ ತಿನ್ನೋರು ರಸಮ್ ಅನ್ನಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ ಅಂತಾರೆ. ಅವ್ರವ್ರಿಗೆ ಒಂದೊಂದೇ ಫೇವ್ರೇಟ್ ಆಗಿರುವಂಥ ಕ್ಯೂಸಿನ್ ಇರುತ್ತೆ. ಹಾಗೆ ನಮಗೆ
ಮೀನೂಟ ಅಂದರೆ ಬಹಳಷ್ಟು ಇಷ್ಟ ಆಯಿತಾ. ಎಲ್ಲ ವೆರೈಟೀಸ್ ಅಮ್ಮ ಪ್ರೀತಿಯಿಂದ ಅಷ್ಟು ಹೊತ್ತು ಸುಸ್ತಾದ್ರೂ ಏನೂ ಹೇಳಿದೆ ಇಷ್ಟಪಟ್ಟು ಮಾಡಿರುವಂಥ ಎಲ್ಲ ವೆರೈಟೀಸ್ ಇಲ್ಲಿದೆ. ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ ತಿಳಿಸಿ. ನನ್ನ ಫೇವ್ರೇಟ್, ಮನೆಯವ್ರ ಫೇವ್ರೇಟ್ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಇಲ್ಲಿದೆ ಕಂಪ್ಲೀಟ್ ಮೀಲ್. ಈಗ ಎಲ್ಲ ಫಿಶ್ ವೆರೈಟೀಸ್ ಅಮ್ಮ ಮಾಡಿದ್ದಾರೆ. ಇಟ್ಸ್ ಆಲ್ ರೆಡಿ. ನೋಡೋದಕ್ಕೆ ಸಖತ್ತಾಗಿದೆ. ಐ ಮೀನ್ ಟೈಮ್ ಆಗೋಗಿದೆ. ಲೆಟ್ಸ್ ಈಟ್. ರೆಡಿ. ಹಾಂ ಹಾಂ ಓಕೆ. ವಾವ್. ಬೆಸ್ಟ್ ಪ್ಲೇಟ್ ಇಸ್ ರೆಡಿ. ಫೈನಲಿ ಅಮ್ಮ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರುವಂಥ ಎಲ್ಲ ವೆರೈಟೀಸ್ ಇಲ್ಲಿದೆ ಆಯಿತಾ. ಆ್ಯಂಡ್ ನನ್ನ ಫೇವ್ರೇಟ್ ಯಾವುದು ನಾನು ಅದನ್ನು ತಿಂತೀನಿ. ಇನ್ನೋ ಫೇವ್ರೇಟ್ ಎಲ್ಲ ಫೇವ್ರೇಟೇ. ಏಡಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಐ ಮೀನ್ ಐ ಲವ್ ಫಿಶ್ ಮೀಲ್ಸ್ ಆಯ್ತಾ. ಬಟ್ ಉಡುಪಿಯಿಂದ ಇಲ್ಲಿ ತಗೊಬಂದು ಇದನ್ನು ಇವಾಗ ಮಾಡಿ ತಿನ್ನೋದು ಮಜಾನೇ ಬೇರೆ. ಲೆಟ್ಸ್ ಟ್ರೈ ಪ್ರಾನ್ಸ್. ಯಮ್. ಶೋಕುಂಡ. ಸೋ ಗುಡ್, ಸೋ ಗುಡ್. ಸ್ಪೈಸಿ ಆಗಿದೆ. ಮತ್ತೆ ಭಾರಿ ಲೈಕ್ ಆಯ್ತು. ಯಮ್. ದಿಸ್ ಹ್ಯಾಸ್ ಟು ಬಿ ದ ಬೆಸ್ಟ್. ಅಮ್ಮ ಇಲ್ದಿದ್ದಕ್ಕೂ ಇವತ್ತು ಬಂದಿದೆಲ್ಲ ಸಿಕ್ಕಿದ್ದಕ್ಕೂ 3 ವಾರ ಮಿಸ್ ಆಗಿತ್ತಲ್ಲ, ಸಾರ್ಥಕ ಆಯ್ತು. 3 ವಾರದ ಈಗ ಒಂದೇ ಸಲ ಅಡಿಗೆ ಆಯ್ತು. ಎಕ್ಸಲೆಂಟ್. ಗೈಸ್, ಮಾಂಸ ನೋಡಿ ಎಷ್ಟಿದೆ. ಏತುಂಡು. ಚೀಪೆ ಉಂಡು. ಶೋಕುಂಡ. ಹಬ್ಬ. ಇವಾಗ ಅಂಜಲ್ ಮೀನು ಅಥವಾ ಕಿಂಗ್ ಫಿಶ್ ಅಂತಾರೆ ನೋಡಿ, ಇದು ಅದೇ. ಹಾಕೊಂಡತಾ ಶೋಕುಂಡ. ಮರುವ ಶೋಕುಂಡತಾ. Yum. Wow. ಪಾಂಫ್ರೆಟ್ ಮಸಾಲ ಫ್ರೈ ಎಕ್ಸಲೆಂಟ್ ಆಗಿರುತ್ತಲ್ಲ ಮಾಡಿದ್ರೆ. ಯಮ್. ಓಕೆ, ಇದಿಷ್ಟು ಫಿಶ್ ವೆರೈಟೀಸ್ನ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಐ ಯು ಟಯರ್ಡ್? ಫುಲ್ ಟಯರ್ಡ್. ಬಟ್ ಐ ಯು ಹ್ಯಾಪಿ? ಹ್ಯಾಪಿ. ವೆರಿ ಹ್ಯಾಪಿ. ವೆರಿ ಹ್ಯಾಪಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಅಮ್ಮನಿಗೋಸ್ಕರ ಏನ್ ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆ.